ಲ್ಲಿ ಪ್ರವಾಹ ಪರಿಸ್ಥಿತಿ ಹಾನಿ ಅಂದಾಜು ಕಾರ್ಯ ಪ್ರಗತಿಯಲ್ಲಿ ತುರ್ತು ಕ್ರಮ ಕೈಗೊಳ್ಳಲು ಕಾರ್ಯಯೋಜನೆ ಸಚಿವ ಆರ್ ಅಶೋಕ. ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ನಾಳೆ ವಿದ್ಯುಕ್ತ ಚಾಲನೆ. ಕೊರೋನಾ ಹಿನ್ನೆಲೆಯಲ್ಲಿ ಸಮಿತಿಯ ಸಲಹೆ ಸೂಚನೆ ಕಟ್ಟುನಿಟ್ಟಿನ ಪಾಲನೆ ಸಚಿವ ಎಸ್ಟಿ ಸೋಮಶೇಖರ್. ವಾರ್ತೆಗಳ ವಿವರ. ಕುಪೋಷಣೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ನಡೆದಿರುವ ಆಂದೋಲನದಲ್ಲಿ ಅನ್ನದಾತರಾದ ನಮ್ಮ ರೈತರು, ಕೃಷಿ ವಿಜ್ಞಾನಿಗಳು, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಪ್ರಮುಖ ಆಧಾರ ಸ್ತಂಭಗಳಾಗಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ವಿಶ್ವ ಆಹಾರ ದಿನದಂದು ನಡೆದ ವರ್ಚುವಲ್ ಕಾರ್ಯಕ್ರಮದಲ್ಲಿ ಆಹಾರ ಮತ್ತು ಕೃಷಿ ಸಂಘಟನೆ ಎಫ್ಎಒ 75ನೇ ವಾರ್ಷಿಕೋತ್ಸವದ ಅಂಗವಾಗಿ ₹75 ಸ್ಮರಣಾರ್ಥ ನಾಣ್ಯ ಹಾಗೂ 8 ಬೆಳೆಗಳ ಜೈವಿಕವಾಗಿ ದೃಢೀಕೃತವಾದ 17 ತಳಿಗಳನ್ನು ಬಿಡುಗಡೆ ಮಾಡಿದ ಅವರು, ಇವರೆಲ್ಲರೂ ಭಾರತದ ಅನ್ನ ಭಂಡಾರವನ್ನು ಭರ್ತಿ ಮಾಡಿರುವುದೇ ಅಲ್ಲದೆ ಅದನ್ನು ದೂರದ ಬಡ ಜನರಿಗೆ ತಲುಪಿಸುವಲ್ಲಿ ಸರ್ಕಾರಕ್ಕೆ ಮಹತ್ವದ ಬೆಂಬಲ ನೀಡುತ್ತಿದ್ದಾರೆ ಎಂದರು. ಬಡವರಿಗೆ ಪೌಷ್ಟಿಕ ಆಹಾರ ಪೂರೈಕೆಯ ಮೂಲಕ ಸರ್ಕಾರ ಭಾರತವನ್ನು ಕುಪೋಷಣ ಮುಕ್ತ ರಾಷ್ಟ್ರವನ್ನಾಗಿ ಮಾಡುವ ಗುರಿಯನ್ನು ಹೊಂದಿದ್ದು, ಕೊರೋನಾ ಮಹಾಮಾರಿಯ ಕಾಲದಲ್ಲೂ ಕುಪೋಷಣೆ ಸಮಸ್ಯೆ ಎದುರಾಗದ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವ ಮತ್ತು ದೇಶದಿಂದ ಕುಪೋಷಣೆಯನ್ನು ನಿರ್ಮೂಲನೆ ಮಾಡಲು ಶ್ರಮಿಸುತ್ತಿರುವ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಭಾರತ ಎಫ್ಎಒ ಜೊತೆಯಲ್ಲಿ ಐತಿಹಾಸಿಕ ಬಾಂಧವ್ಯವನ್ನು ಹೊಂದಿದ್ದು, ಇಂದು ಬಿಡುಗಡೆ ಮಾಡಲಾಗಿರುವ ಸ್ಮರಣಾರ್ಥ ನಾಣ್ಯ 130 ಕೋಟಿ ಭಾರತೀಯರ ಪರವಾಗಿ ನಿಮ್ಮ ಸೇವಾ ಮನೋಭಾವಕ್ಕೆ ದೊರೆತ ಸನ್ಮಾನ ಎಂದು ಹೇಳಿದರು. आंदोलन का एक बहुत बड़ा हमारा मजबूत किला है, मजबूत आधार है. इन्होंने अपने परिश्रम से जहां भारत का अन्न भंडार भर रखा है, वहीं दूर सुदूर गरीब से गरीब तक पहुंचने में सरकार की बहुत मदद की है. इन सभी के प्रयासों से ही भारत कोरोना के इस संकट काल में भी कुपोषण के खिलाफ मजबूत लड़ाई लड़ रहा है. साथियों, आज फूड एंड एग्रीकल्चर ऑर्गेनाइजेशन के लिए भी एक महत्व का दिन है. आज इस महत्वपूर्ण संगठन के 75 वर्ष पूरे हुए हैं. ಒಂದು ಕಡೆ ಮಕ್ಕಳು ಮತ್ತು ತಾಯಂದಿರಿಗೆ ಪೌಷ್ಟಿಕ ಆಹಾರದ ಪ್ರಮಾಣವನ್ನು ಹೆಚ್ಚಿಸಲು ಒತ್ತು ನೀಡಲಾಗಿದ್ದು, ಮತ್ತೊಂದೆಡೆ ನೈರ್ಮಲ್ಯೀಕರಣ ಮತ್ತು ನೈರ್ಮಲ್ಯದ ಗುಣಮಟ್ಟವನ್ನು ಹೆಚ್ಚಿಸಲು ವಿಶೇಷ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇದು ಆರೋಗ್ಯ ಉತ್ತಮಪಡಿಸುವ ಸಾಧನವಾಗಿದೆ ಎಂದು ಮೋದಿ ಹೇಳಿದರು. ಜಲ್ ಜೀವನ್ ಅಭಿಯಾನದ ಮೂಲಕ ಶುದ್ಧ ಕುಡಿಯುವ ನೀರು ಪೂರೈಸಲಾಗುತ್ತಿದೆ. 11 ಕೋಟಿ ಶೌಚಾಲಯಗಳ ನಿರ್ಮಾಣ ನೈರ್ಮಲ್ಯ ಖಾತ್ರಿಪಡಿಸಿದೆ. ಇಂದ್ರಧನುಷ್ ಅಭಿಯಾನ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿದೆ. ಜನೌಷಧ ಮಳಿಗೆಗಳಲ್ಲಿ ₹1ಗೆ ಲಭ್ಯವಾಗುತ್ತಿರುವ ಸ್ಯಾನಿಟರಿ ಪ್ಯಾಡ್ಗಳು ಮಹಿಳೆಯರ ನೈರ್ಮಲ್ಯ ಪಾಲನೆಗೆ ನೆರವಾಗಿದೆ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಸರ್ಕಾರ ಒತ್ತು ನೀಡಿದೆ ಎಂದು ಅವರು ವಿವರಿಸಿದರು. 2014ರವರೆಗೆ ಕೇವಲ ಒಂದು ವಿಧದ ಬೀಜ ಮಾತ್ರ ರೈತರಿಗೆ ಲಭ್ಯವಾಗುತ್ತಿತ್ತು. ಆದರೆ ಸರ್ಕಾರ ಕಳೆದ 6 ವರ್ಷಗಳಲ್ಲಿ 45 ಹೊಸ ವಿಧದ ಬಿತ್ತನೆ ಬೀಜ ದೇಶದಲ್ಲಿ ಲಭ್ಯವಾಗುವಂತೆ ಮಾಡಿದೆ ಎಂದು ತಿಳಿಸಿದರು. ದೇಶದಲ್ಲಿ 2014ರವರೆಗೆ ಕೇವಲ 11 ರಾಜ್ಯಗಳು ಮಾತ್ರವೇ ಆಹಾರ ಭದ್ರತೆ ಕಾಯ್ದೆಯನ್ನು ಅನುಷ್ಠಾನ ಮಾಡಿದ್ದವು. ಪ್ರಸಕ್ತ ಸರ್ಕಾರ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಯೋಜನೆ ಅನುಷ್ಠಾನಗೊಳಿಸಿದೆ ಎಂದು ತಿಳಿಸಿದರು. ನೂತನ ಕೃಷಿ ಸುಧಾರಣಾ ಕಾಯ್ದೆಗಳು ಮಂಡಿಗಳನ್ನು ಮುಚ್ಚಿಸುವುದಿಲ್ಲ, ರೈತರಿಗೆ ಅನ್ಯಾಯ ಮಾಡುವುದಿಲ್ಲ, ಬದಲಾಗಿ ಅವರ ಬಾಳು ಹಸನಾಗಿಸಲಿದೆ ಎಂದರು. ದೊಡ್ಡ ಮಟ್ಟದ ಕೃಷಿ ಉತ್ಪಾದಕರ ಸಂಘಟನೆ ಎಫ್ಪಿಒಗಳು ಸಣ್ಣ ರೈತರ ಬದುಕಿನಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಲಿವೆ ಎಂದು ಪ್ರಧಾನಿ ಹೇಳಿದರು. ಹೊಸ ಕಾಯ್ದೆಗಳು ಮಧ್ಯವರ್ತಿಗಳ ಉಪಟಳವನ್ನು ನಿವಾರಿಸಿ ಮಾರುಕಟ್ಟೆಯಲ್ಲಿ ಕೃಷಿ ಉತ್ಪನ್ನದ ಲಭ್ಯತೆ ಮತ್ತು ರೈತರಿಗೆ ಉತ್ತಮ ಬೆಲೆಯ ಖಾತ್ರಿಪಡಿಸುತ್ತವೆ ಎಂದು ಹೇಳಿದರು. वो आज भी पूरी दुनिया के काम आ रहा है. शिक्षा की कमी, जानकारी का अभाव, शुद्ध पानी की पर्याप्त सुविधा न होना, स्वच्छता की कमी, ऐसी अनेक वजहों से हमें वो अपेक्षित परिणाम नहीं मिल पाए थे जो
कुपोषण के खिलाफ की लड़ाई में मिलने चाहिए थे। ಇದಕ್ಕೂ ಮುನ್ನ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ 2014ರಿಂದಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಕೃಷಿ ಉತ್ಪಾದಕತೆಗೆ ಬಲ ನೀಡಿದ್ದಾರೆ ಮತ್ತು ಪೋಷಣ ಅಭಿಯಾನದ ಮೂಲಕ ಅಸಂಖ್ಯಾತ ಮಹಿಳೆಯರು ಹಾಗೂ ಮಕ್ಕಳನ್ನು ಸುಪೋಷಿತರನ್ನಾಗಿಸುವ ಸಂಕಲ್ಪವನ್ನು ಮಾಡಿದ್ದಾರೆ. ಇದರಿಂದ 8 ಕೋಟಿ ಮಹಿಳೆಯರು ಮತ್ತು ಮಕ್ಕಳಿಗೆ ಪ್ರಯೋಜನ ದೊರೆತಿದೆ ಎಂದರು. ಕೊರೋನಾ ಕಾಲದಲ್ಲಿ ಬಡವರು ಹಸಿವಿನಿಂದ ಬಳಲಬಾರದು ಎಂದು ಅವರು 80 ಕೋಟಿ ಬಡ ಜನರಿಗೆ ಉಚಿತ ಆಹಾರ ಧಾನ್ಯ ಪೂರೈಸುವ ನಿರ್ಧಾರ ಕೈಗೊಂಡಿದ್ದು ಇದು ಅತ್ಯಂತ ಮಾನವೀಯ ಕ್ರಮ ಎಂದು ಬಣ್ಣಿಸಿದರು. ಪೋಷಣ ಅಭಿಯಾನದ ಅಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ 53 ಕೋಟಿ ಪೌಷ್ಟಿಕ ಆಹಾರದ ಪೊಟ್ಟಣ ಪೂರೈಸಿದ್ದಾರೆ ಎಂದು ತಿಳಿಸಿದರು. ಭಾರತವನ್ನು ಸುಪೋಷಿತಗೊಳಿಸಬೇಕಾದರೆ ಗ್ರೀನ್ ರೆವಲ್ಯೂಷನ್ನಿಂದ ಎವರ್ ಗ್ರೀನ್ ರೆವಲ್ಯೂಷನ್ ಮಾಡಬೇಕು ಎಂಬ ಪ್ರಧಾನಿಯವರ ಹೇಳಿಕೆ ಎಲ್ಲರಿಗೂ ಸ್ಫೂರ್ತಿಯ ಸೆಲೆಯಾಗಿದೆ ಎಂದರು. ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಎಫ್ಪಿಒಗಳು ಸಣ್ಣ ರೈತರ ಬಾಳಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುತ್ತದೆ. ಎಫ್ಎಒ 75 ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ प्रधानमंत्री जी ने देश के 80 करोड़ नागरिकों तक मुफ्त अनाज पहुंचाने का मानवीय कार्य किया। वहीं दूसरी ओर प्रधानमंत्री जी के सरकार के पोषण अभियान के अंतर्गत हमारी आंगनबाड़ी बहनों ने घर घर जाकर लगभग 53 करोड़ पोषाहार के पैकेट महिलाओं और बच्चों के मध्य में वितरित किए। ರೈತರ ಆದಾಯವನ್ನು ದುಪ್ಪಟ್ಟು ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಬದ್ಧವಾಗಿದ್ದು ಸಂಸತ್ತು ಅನುಮೋದಿಸಿರುವ ನೂತನ ಕೃಷಿ ಸುಧಾರಣೆ ಕಾಯ್ದೆಗಳು ಇದಕ್ಕೆ ಪೂರಕವಾಗಿವೆ ಎಂದು ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆ. ಇಂದು 14ನೇ ಸಿಐಐ ಆಗ್ರೋ ಮತ್ತು ಫುಡ್ ಟೆಕ್ 2020 ಕಾರ್ಯಕ್ರಮದಲ್ಲಿ ಅವರು ಈ ಕಾಯ್ದೆಗಳ ಬಗ್ಗೆ ಕೆಲವರು ಅನಗತ್ಯವಾಗಿ ಗೊಂದಲ ಮೂಡಿಸುತ್ತಿದ್ದಾರೆ ಎಂದು ದೂರಿದರು. ಆದರೆ ದೇಶದ ಜಾಗೃತ ಅನ್ನದಾತರು ಇವುಗಳಿಗೆ ಕಿವಿಗೊಡುವುದಿಲ್ಲ ಎಂದರು. ನೂತನ ಕಾಯ್ದೆಗಳಿಂದಾಗಿ ಯಾವುದೇ ಮಂಡಿ ಬಂದ್ ಆಗುವುದಿಲ್ಲ ಅಥವಾ ಕನಿಷ್ಠ ಬೆಂಬಲ ಬೆಲೆ ಕೂಡ ರದ್ದಾಗುವುದಿಲ್ಲ. ಕೃಷಿ ಭೂಮಿ ರೈತರಲ್ಲೇ ಇರುತ್ತದೆ ಎಂದು ಅವರು ಪುನರುಚ್ಚರಿಸಿದರು. ರಾಷ್ಟ್ರೀಯ ಆಹಾರ ಸಂಸ್ಕರಣಾ ನೀತಿಯನ್ನು ಜಾರಿಗೆ ತರಲು ಸರ್ಕಾರ ಬದ್ಧವಾಗಿದ್ದು ರಾಜ್ಯಗಳಿಗೆ ತಮ್ಮದೇ ಸ್ವತಂತ್ರ ಆಹಾರ ಸಂಸ್ಕರಣಾ ನೀತಿ ರೂಪಿಸಿಕೊಳ್ಳಲು ಮನವಿ ಮಾಡಲಾಗುವುದು ಎಂದು ಅವರು ತಿಳಿಸಿದರು. देश की बड़ी आबादी की जीविका का भी यह साधन है जिस पर भारत सरकार विशेष रूप से ध्यान दे रही है. सुचारू विपणन व्यवस्था व उन्नत तकनीक की सहायता से कृषि क्षेत्र ज्यादा विकसित हो सकता है. इसके लिए प्रधानमंत्री माननीय नरेंद्र मोदी जी के नेतृत्व में अनेक कदम उठाए गए हैं. कोरोना संकट के चलते देश भर में लॉकडाउन के कारण वर्ष 2020-21 की पहली तिमाही में भारत की जीडीपी में 23.9% की गिरावट आई थी. किंतु कृषि ही एकमात्र ऐसा क्षेत्र है जिसने न सिर्फ भारतीय अर्थव्यवस्था को बल दिया बल्कि भविष्य में होने वाले विकास की नींव भी रखी. ರಾಜ್ಯದ ಪ್ರವಾಹ ಬಾಧಿತ ಜಿಲ್ಲೆಗಳಲ್ಲಿ ಉಂಟಾಗಿರುವ ಹಾನಿಯ ಕುರಿತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಸಂಬಂಧಿಸಿದ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಸಂವಾದ ನಡೆಸಿದರು. ನೆರೆ ಬಾಧಿತ ಪ್ರದೇಶಗಳಲ್ಲಿ ಉಂಟಾಗಿರುವ ಸಮಸ್ಯೆಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದರು ಮತ್ತು ಸಂಕಷ್ಟದಲ್ಲಿ ಸಿಲುಕಿರುವ ಜನರಿಗೆ ತುರ್ತಾಗಿ ಸ್ಪಂದಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದರು. ಜಾನುವಾರುಗಳ ರಕ್ಷಣೆಗೆ ವಿಶೇಷ ಒತ್ತು ನೀಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ನಿರ್ದೇಶನ ನೀಡಿದರು. ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಲ್ಲಿ ಪರಿಹಾರ ಕ್ರಮಗಳನ್ನು ಜಿಲ್ಲಾಧಿಕಾರಿಗಳು ತುರ್ತಾಗಿ ಕೈಗೆತ್ತಿಕೊಳ್ಳಬೇಕೆಂದು ಅವರು ಸೂಚನೆ ನೀಡಿದರು. ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯಭಾಸ್ಕರ್ ಸೇರಿದಂತೆ ಹಲವು ಇಲಾಖೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾನಿಗೊಳಗಾದ 51,810 ರೈತರ ಬ್ಯಾಂಕ್ ಖಾತೆಗಳಿಗೆ 36.57 ಕೋಟಿ ರೂಪಾಯಿ ಇನ್ಪುಟ್ ಸಬ್ಸಿಡಿಯನ್ನು ಆನ್ಲೈನ್ ಮೂಲಕ ಜಮೆಗೊಳಿಸಿದರು.
ಪಾರದರ್ಶಕವಾಗಿ ದಕ್ಷತೆಯಿಂದ ಮಾನವೀಯತೆಯಿಂದ ನಿರ್ವಹಿಸುವಂಥ ಅಗತ್ಯ ಇದೆ ಅನ್ನೋದನ್ನು ನಾನು ನೀವು ಬಿಡಬೇಕಾಗಿಲ್ಲ. ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಮಾಡಬೇಕಾಗಿದೆ. ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ 173 ತಾಲೂಕುಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ವ್ಯಾಪಕ ಹಾನಿ ಸಂಭವಿಸಿದೆ. ಎನ್ಡಿಆರ್ಎಫ್ ತಂಡಗಳು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದು ಜಿಲ್ಲಾಧಿಕಾರಿಗಳು ಸಂತ್ರಸ್ತರಿಗೆ ತುರ್ತು ಪರಿಹಾರಗಳನ್ನು ಒದಗಿಸುತ್ತಿದ್ದಾರೆ ಎಂದು ಕಂದಾಯ ಸಚಿವ ಆರ್ ಅಶೋಕ ಕಲಬುರಗಿಯಲ್ಲಿಂದು ಹೇಳಿದ್ದಾರೆ. ಅವರು ಪ್ರವಾಹ ಪೀಡಿತ ಸೈಯದ್ ಚಿಂಚೋಳಿ ಗ್ರಾಮಕ್ಕೆ ಭೇಟಿ ನೀಡಿದ ನಂತರ ಸಂತ್ರಸ್ತರಿಗೆ ನೆರವು ನೀಡಲು ಹಣದ ಕೊರತೆಯಿಲ್ಲ, ಜಿಲ್ಲಾಧಿಕಾರಿಗಳ ಬಳಿ ಸಾಕಷ್ಟು ಹಣವಿದ್ದು ಅವರು ಪರಿಸ್ಥಿತಿಯನ್ನು ಆಧರಿಸಿ ಪರಿಹಾರ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುತ್ತಿದ್ದಾರೆ ಎಂದರು. ಇವರಿಗೆ ಲಭ್ಯವಾಗಿರುವ ಮಾಹಿತಿಯಂತೆ ರಾಜ್ಯದಲ್ಲಿ 10,978 ಮನೆಗಳು ಕುಸಿದಿವೆ, 169 ಕೆರೆಗಳು ಒಡೆದಿವೆ, 3,168 ಸರ್ಕಾರಿ ಕಟ್ಟಡಗಳಿಗೆ ಹಾನಿಯಾಗಿದ್ದು ಇನ್ನು ಹಾನಿಯ ವಿವರಗಳನ್ನು ಎಲ್ಲ ಜಿಲ್ಲಾಧಿಕಾರಿಗಳಿಂದ ಸಂಗ್ರಹಿಸಲಾಗುತ್ತಿದೆ ಎಂದು ಹೇಳಿದರು. 400 ರಿಂದ 500 ಪಟ್ಟು ಕಲಬುರಗಿ ಜಿಲ್ಲೆಯ ಪ್ರವಾಹ ಬಾಧಿತ ಪ್ರದೇಶಗಳ ಭೇಟಿ ನಂತರ ಯಾದಗಿರಿ ಹಾಗೂ ಬೆಳಗಾವಿ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗುವುದು ಎಂದು ಅವರು ತಿಳಿಸಿದರು. ಪದೇ ಪದೇ ಪ್ರವಾಹಕ್ಕೆ ತುತ್ತಾಗುತ್ತಿರುವ ಪ್ರದೇಶಗಳನ್ನು ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸುವ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಪ್ರವಾಹ ಪೀಡಿತ ಅಂತ ಹೇಳಿ ನಾವು ಘೋಷಣೆಯನ್ನ ನಾವು ಮಾಡಿದಿರಿ. ಈಗಾಗಲೇ ಎನ್ಡಿಆರ್ಎಫ್ ತಂಡಗಳು ಕೇಂದ್ರ ಸರ್ಕಾರನೂ ಕೂಡ ನನ್ನ ಮುಖ್ಯಮಂತ್ರಿಗಳು ವಿನಂತಿ ಮಾಡಿದ್ದಾರೆ. ಎನ್ಡಿಆರ್ಎಫ್ ತಂಡ ಇವತ್ತು ಎಲ್ಲ ಕಡೆನೂ ಡಿಪ್ಲಾಯ್ ಮಾಡಿದ್ದೀರಿ. ಹಣದ ಕೊರತೆ ಇಲ್ಲ. ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಕೂಡ ಇವತ್ತು ಹಣವನ್ನು ಎಷ್ಟು ಬೇಕಾಗಿದೆ ಅಲ್ಲಿ ಹಣ ಕೊಟ್ಟಿದ್ದೀರಿ. ಇಲ್ಲಿ ಕೂಡ ಮನೆ ಆಗಿರೋದು ಸುಮಾರು 10,978 ಇವತ್ತಿಗೆ ಲೆಕ್ಕ ಹಾಕಿರುವಂಥದ್ದು. ಕೆರೆಗಳು ಒಟ್ಟು 360 ಕೆರೆಗಳು ಒಡೆದೋಗಿದೆ. ಸರ್ಕಾರಿ ಕಟ್ಟಡಗಳು 3,168 ಹಾನಿಯಾಗಿರ್ತಕ್ಕಂಥದ್ದು. ಈ ಥರ ಎಲ್ಲ ಜಿಲ್ಲಾಧಿಕಾರಿಗಳ ಅಕೌಂಟಲ್ಲೂ ಕೂಡ ನಾವು ಹಣ ಇಟ್ಟಿದ್ದೀರಿ. ಹಣದ ಸಮಸ್ಯೆ ಬರಲ್ಲ. ಇವತ್ತು ಕೂಡ ಮುಖ್ಯಮಂತ್ರಿಗಳು ಫ್ಲಡ್ ಆಗಿರುವಂಥ ಎಲ್ಲ ಜಿಲ್ಲೆಗಳನ್ನು ಇವತ್ತು ರಿವ್ಯೂ ಮಾಡ್ತಾ ಇದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ನಾಡಹಬ್ಬ ದಸರಾ ಮಹೋತ್ಸವ ನಾಳೆಯಿಂದ ಮೈಸೂರಿನಲ್ಲಿ ಆರಂಭವಾಗಲಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಈ ಬಾರಿ ಅತ್ಯಂತ ಸರಳ ರೀತಿಯಲ್ಲಿ ನಾಡಹಬ್ಬವನ್ನು ಆಚರಿಸಲು ಸರ್ಕಾರ ತೀರ್ಮಾನಿಸಿದ್ದು ಅದಕ್ಕೆ ಭರದ ಸಿದ್ಧತೆಗಳು ನಡೆದಿವೆ. ಮೈಸೂರಿನಲ್ಲಿ ನಾಳೆ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಗೆ ಅಗ್ರ ಪೂಜೆ ಸಲ್ಲಿಸುವ ಮೂಲಕ ದಸರಾ ವಿದ್ಯುಕ್ತವಾಗಿ ಆರಂಭವಾಗಲಿದೆ. ದಸರಾ ಹಿನ್ನೆಲೆಯಲ್ಲಿ ಅರಮನೆ ಆವರಣದಲ್ಲಿ ಬೀಡು ಬಿಟ್ಟಿರುವ ಗಜಪಡೆಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಇಂದು ವೀಕ್ಷಿಸಿದರು. ನಂತರ ಅವರು ದಸರಾ ಮಹೋತ್ಸವದಲ್ಲಿ ಕೋವಿಡ್-19 ಸಲಹಾ ಸಮಿತಿ ನೀಡಿರುವ ಎಲ್ಲ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು, ಸಮಿತಿಯ ಸೂಚನೆಯಂತೆ ಕೋವಿಡ್ ಪರೀಕ್ಷೆ ಮಾಡಿಸಿಕೊಂಡವರಿಗೆ ಮಾತ್ರ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಲಾಗುವುದು ಎಂದರು. ನಾಳಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಆಹ್ವಾನ ಇರುವುದಿಲ್ಲ. ಕೇವಲ 200 ಜನರಿಗೆ ಮಾತ್ರ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗುವುದು. ಪ್ರತಿಯೊಬ್ಬರೂ ಮಾಸ್ಕ್ ಧರಿಸುವುದು ಸೇರಿದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವುದು ಕಡ್ಡಾಯ ಎಂದರು. ನಾಳೆ ಎಕ್ಸ್ಪರ್ಟ್ ಕಮಿಟಿಯವರು 200 ಜನ ಅಂತ ಕೊಟ್ಟಿದ್ದಾರೆ. 200 ಜನದ ಒಳಗಡೆನೆ ಅದು ಆಗ್ತಕ್ಕಂಥದ್ದು. ನಾವ್ಯಾರಿಗೂ ಬೇರೆಯವರಿಗೆ ಅಲೋ ಮಾಡ್ತಾ ಇಲ್ಲ. ಕೇವಲ ಏನು ಎಕ್ಸ್ಪರ್ಟ್ ಕಮಿಟಿ 200 ಜನ ಹೇಳಿದ್ದಾರೆ, 200 ಜನದ ಒಳಗಡೆನೆ ಕಾರ್ಯಕ್ರಮಕ್ಕೆ ಸೇರ್ತಾರೆ. ಮತ್ತೆ ಜಂಬೂ ಸವಾರಿದು 300 ಜನಕ್ಕೆ ಏನಿದೆ ಅವರು ಕೂಡ ಕಂಪಲ್ಸರಿಯಾಗಿ ಟೆಸ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದೇವೆ. ಮೈಸೂರಿನ ಜನತೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಎಕ್ಸ್ಪರ್ಟ್ ಕಮಿಟಿ ಏನು ಮಾಹಿತಿ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಸಿಂಪಲ್ ದಸರಾ ಮತ್ತು ಕೋವಿಡ್-19 ಒಳಗಡೆ ಅದೆಲ್ಲವನ್ನ ಕೂಡ ಒಳಗಡೆ ಮಾಡ್ತಕ್ಕಂಥದ್ದನ್ನು ಎಕ್ಸ್ಪರ್ಟ್ ಕಮಿಟಿ ತೀರ್ಮಾನ ಮಾಡಿರ್ತಕ್ಕಂಥದ್ದು 1% ಅದನ್ನು ಮೀರ್ತಕ್ಕಂಥದ್ದಕ್ಕೆ ಹೋಗೋದಿಲ್ಲ. ಯೂರಿಯಾ ಗೊಬ್ಬರವನ್ನು ಶೇಖರಿಸಿ ಕೃತಕ ಅಭಾವ ಸೃಷ್ಟಿಸುವ ಮಳಿಗೆಗಳ ಪರವಾನಗಿ ರದ್ದು ಮಾಡಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೃಷಿ ಸಚಿವ ಬಿಸಿ ಪಾಟೀಲ್ ನಿನ್ನೆ ಚಾಮರಾಜನಗರದಲ್ಲಿ ತಿಳಿಸಿದ್ದಾರೆ.
ಮಧ್ಯಾಹ್ನ ಫ್ಯಾಕ್ಟ್ರಿಗೆ ಒಯ್ದು ಅದನ್ನ ಕೊಳ್ಳೇಗಾಲ ತಾಲೂಕಿನ ಹನೂರಿನಲ್ಲಿ ರೈತರೊಂದಿಗೆ ಚರ್ಚಿಸಿದ ಅವರು ರಾಜ್ಯದಲ್ಲಿ ಯೂರಿಯಾ ರಸಗೊಬ್ಬರ ಕೊರತೆ ಇಲ್ಲ, ಕೃತಕ ಅಭಾವ ಸೃಷ್ಟಿಸಿ ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡಲು ಯತ್ನಿಸಿದ 148 ಮಳಿಗೆಗಳ ಮೇಲೆ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ರಾಜ್ಯಕ್ಕೆ ಹೆಚ್ಚುವರಿಯಾಗಿ 2,30,000 ಟನ್ ಯೂರಿಯಾ ವಿತರಿಸಲಾಗಿದೆ. ಚಾಮರಾಜನಗರಕ್ಕೆ ಸುಮಾರು 500 ಟನ್ ರಸಗೊಬ್ಬರವನ್ನು ವಿತರಣೆ ಮಾಡಲು ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. 2019-20 ಸಾಲಿನಲ್ಲಿ 205 ಕೋಟಿ ಬೆಳೆ ವಿಮೆ ಬಿಡುಗಡೆ ಮಾಡಲಾಗಿದ್ದು, ಬಾಕಿ ಹಣವನ್ನು ಶೀಘ್ರದಲ್ಲಿ ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ರೈತರ ಬ್ಯಾಂಕ್ ಖಾತೆಗೆ ನೇರ ಹಣ ವರ್ಗಾವಣೆ ಮಾಡಲು ತಾಂತ್ರಿಕ ತೊಂದರೆ ಇದ್ದಲ್ಲಿ ಚೆಕ್ ಮೂಲಕ ಹಣ ವಿತರಿಸಲು ಬ್ಯಾಂಕ್ಗಳಿಗೆ ಸೂಚಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಬೆಳೆ ವಿಮೆ 19-20 ಸಾಲಿನ ಬೆಳೆ ವಿಮೆ ಈಗ ಬಿಡುಗಡೆ ಆಗಿದೆ. ಈಗಾಗಲೇ 290 ಕೋಟಿ ರಾಜ್ಯಕ್ಕೆ ಬಿಡುಗಡೆ ಆಗಿದೆ. 205 ಕೋಟಿ ಬಿಡುಗಡೆ ಆಗಿದೆ. 295 ಕೋಟಿಯಲ್ಲಿ ಇನ್ನು 95 ಕೋಟಿ ಡಿಫರೆನ್ಸ್ ಇದೆ. ಅದು MD ಲೆವೆಲಲ್ಲಿದೆ. ಅದು ಸದ್ಯ ಈ ಒಂದು ವಾರದಲ್ಲಿ ಅದು ಬರ್ತದೆ. 15, 16, 16, 17, 17, 18 ಈಗ 10 ದಿವಸದಿಂದ ನಾನು ಮೀಟಿಂಗ್ ಮಾಡಿದ್ದೇನೆ. ಕಂಪ್ಲೀಟ್ ಏನಿತ್ತು, ಕೆಲವು ಕಡೆ ರೈತರ ಬ್ಯಾಂಕ್ ಅಕೌಂಟ್ಗಳಿರಲಿಲ್ಲ, ಆಧಾರ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವೀಗ ಎಸ್ಕ್ರೋ ಅಕೌಂಟಿಗೆ ದುಡ್ಡನ್ನು ಹಾಕಿ ಚೆಕ್ ಮೂಲಕ ಯಾರು ರೈತರಿದ್ದಾರೆ ಅವ್ರಿಗೆ ಚೆಕ್ ಮೂಲಕ ಇನ್ಶೂರೆನ್ಸ್ ಕೊಡಲಿಕ್ಕೆ ಮೀಟಿಂಗ್ ಮಾಡಿದ್ವಿ. ಆ ಕಂಪನಿಗಳು ಕೂಡ ಒಪ್ಕೊಂಡಿದ್ದಾರೆ. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹ ಕೊರತೆ ನೀಗಿಸಲು ರಾಜ್ಯ ಸರ್ಕಾರಗಳ ಪರವಾಗಿ ಕೇಂದ್ರ ಸರ್ಕಾರ 1.10 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಪಡೆಯಲಿದೆ ಎಂದು ಹಣಕಾಸು ಸಚಿವಾಲಯ ಹೇಳಿದೆ. ಜಿಎಸ್ಟಿ ಪರಿಹಾರ ಸೆಸ್ ಬಿಡುಗಡೆಗೆ ಅನುಗುಣವಾಗಿ ರಾಜ್ಯಗಳಿಗೆ ಕಂತಿನ ರೂಪದಲ್ಲಿ ಸಾಲದ ಮೊತ್ತವನ್ನು ವರ್ಗಾಯಿಸಲಾಗುವುದು. ಈ ಸಾಲದಿಂದ ಭಾರತ ಸರ್ಕಾರದ ವಿತ್ತೀಯ ಕೊರತೆ ಮೇಲೆ ಯಾವುದೇ ಪರಿಣಾಮವಾಗುವುದಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಸಾಲದ ಮೊತ್ತವನ್ನು ರಾಜ್ಯ ಸರ್ಕಾರಗಳ ಬಂಡವಾಳ ಸ್ವೀಕೃತಿ ಲೆಕ್ಕದಲ್ಲಿ ತೋರಿಸಲಾಗುವುದು ಮತ್ತು ಆ ಮೊತ್ತವನ್ನು ವಿತ್ತೀಯ ಕೊರತೆಗಳನ್ನು ನೀಗಿಸಲು ಬಳಕೆಗೆ ಅವಕಾಶ ನೀಡಲಾಗುವುದು. ಇದರಿಂದಾಗಿ ನಾನಾ ರಾಜ್ಯಗಳು ಪಡೆಯುವ ಸಾಲಗಳಿಗೆ ಬಡ್ಡಿ ದರ ವ್ಯತ್ಯಾಸವಾಗುವುದು ತಪ್ಪುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್ ಮತ್ತು ಅಟಲ್ ಪಿಂಚಣಿ ಯೋಜನೆ ಎಪಿವೈ ಅಡಿಯಲ್ಲಿ 12 ವರ್ಷಗಳಿಗೂ ಅಧಿಕ ಸಮಯದಿಂದ ವಂತಿಗೆದಾರರು ಜಂಟಿಯಾಗಿ ನೀಡಿದ ಕೊಡುಗೆಯಿಂದಾಗಿ ನಿರ್ವಹಣೆಯಡಿಯಲ್ಲಿ ಬರುವ ಆಸ್ತಿ ಎಯುಎಂ 5 ಲಕ್ಷ ಕೋಟಿ ರೂಪಾಯಿ ದಾಟಿದೆ ಎಂದು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಪ್ರಕಟಿಸಿದೆ. ಎನ್ಪಿಎಸ್ ವಂತಿಗೆದಾರರ ಬೆಳವಣಿಗೆಯು ಇಷ್ಟು ವರ್ಷಗಳಲ್ಲಿ ಗಮನಾರ್ಹವಾಗಿದ್ದು, ಸರ್ಕಾರಿ ವಲಯದಿಂದ 70.40 ಲಕ್ಷ ಉದ್ಯೋಗಿಗಳು ಮತ್ತು ಸರ್ಕಾರೇತರ ವಲಯದಿಂದ 24.24 ಲಕ್ಷ ಉದ್ಯೋಗಿಗಳು ಈ ಯೋಜನೆಗೆ ಸೇರ್ಪಡೆಗೊಂಡಿದ್ದಾರೆ. ಎಯುಎಂನಲ್ಲಿ 5 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಒಂದು ಪ್ರಮುಖ ಸಾಧನೆಯಾಗಿದ್ದು, ಇದು ವಂತಿಗೆದಾರರು, ಪ್ರಾಧಿಕಾರ ಮತ್ತು ಪಿಂಚಣಿ ವ್ಯವಸ್ಥೆ ಮೇಲೆ ಇಟ್ಟಿರುವ ವಿಶ್ವಾಸದ ದ್ಯೋತಕವಾಗಿದೆ ಎಂದು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸುಪ್ರೀತಂ ಬಂಡೋಪಾಧ್ಯಾಯ ತಿಳಿಸಿದ್ದಾರೆ. ಕೊರೋನಾ ಸಾಂಕ್ರಾಮಿಕದ ಸಮಯದಲ್ಲೂ ಸಾಂಸ್ಥಿಕ ಮತ್ತು ವೈಯಕ್ತಿಕವಾಗಿ ಆಗಿರುವ ವೃದ್ಧಿಯು ನಿವೃತ್ತಿಯ ಯೋಜನೆ ಕೇವಲ ಉಳಿತಾಯ ಅಥವಾ ತೆರಿಗೆ ಪ್ರಯೋಜನದ ಆಯ್ಕೆಯಷ್ಟೇ ಅಲ್ಲ ಎಂಬುದನ್ನು ತೋರಿಸಿದೆ. ಈ ಸವಾಲಿನ ಸಮಯದಲ್ಲೂ ಎನ್ಪಿಎಸ್ ನೋಂದಣಿ ಶೇಕಡಾ 14ರಷ್ಟು ವೃದ್ಧಿಸಿದೆ ಎಂದು ತಿಳಿಸಿದ್ದಾರೆ. ಅಕ್ಟೋಬರ್ 10ರವರೆಗೆ ಎನ್ಪಿಎಸ್ ಮತ್ತು ಅಟಲ್ ಪಿಂಚಣಿ ಯೋಜನೆ ಅಡಿಯಲ್ಲಿ ವಂತಿಗೆದಾರರ ಸಂಖ್ಯೆ 3.76 ಕೋಟಿ ದಾಟಿದ್ದು, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂದರೆ ನಿರ್ವಹಣೆಯ ಅಡಿಯ ಆಸ್ತಿ 5,05,424 ಕೋಟಿ ರೂಪಾಯಿಗೆ ವೃದ್ಧಿಸಿದೆ. ರಾಷ್ಟ್ರೀಯ ಭದ್ರತಾ ಪಡೆ ಎನ್ಎಸ್ಜಿ ಸಂಸ್ಥಾಪನಾ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಎನ್ಎಸ್ಜಿ ಸಿಬ್ಬಂದಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಶುಭ ಕೋರಿದ್ದಾರೆ. ಟ್ವೀಟ್ನಲ್ಲಿ ಅವರು ಭಾರತದ ಭದ್ರತೆಯಲ್ಲಿ ಎನ್ಎಸ್ಜಿ ಮಹತ್ವದ ಪಾತ್ರ ನಿರ್ವಹಿಸುತ್ತಿದೆ. ಅದು ಅತ್ಯಂತ ಉತ್ಕೃಷ್ಟ ವೃತ್ತಿಪರತೆ ಮತ್ತು ಶೌರ್ಯದಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದು ಪ್ರಶಂಸಿಸಿದ್ದಾರೆ. ಭಾರತವನ್ನು ಸುರಕ್ಷಿತವಾಗಿ ಮತ್ತು ಸುಭದ್ರವಾಗಿಡುವಲ್ಲಿ ಎನ್ಎಸ್ಜಿಯ ಪ್ರಯತ್ನಗಳ ಬಗ್ಗೆ ದೇಶ ಹೆಮ್ಮೆ ಪಡುತ್ತದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಮದ್ಯಸಾರ ಆಧರಿಸಿದ ಸ್ಯಾನಿಟೈಸರ್ ರಫ್ತು ಮಾಡಲು ವಿಧಿಸಿದ್ದ ಎಲ್ಲಾ ನಿರ್ಬಂಧಗಳನ್ನು ಕೇಂದ್ರ ಸರ್ಕಾರ ತೆರವುಗೊಳಿಸಿದೆ. ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ
ಡಿಜಿಎಫ್ಟಿ ಈ ಕುರಿತಂತೆ ಆದೇಶ ಹೊರಡಿಸಿದ್ದು, ತಕ್ಷಣದಿಂದ ಜಾರಿಗೆ ಬರುವಂತೆ ಮದ್ಯಸಾರ ಆಧಾರಿತ ಹ್ಯಾಂಡ್ ಸ್ಯಾನಿಟೈಸರ್ ಅನ್ನು ರಫ್ತು ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸ್ಯಾನಿಟೈಸರ್ ರಫ್ತಿಗೆ ನಿಷೇಧ ವಿಧಿಸಿತ್ತು. ಅಂತಾರಾಷ್ಟ್ರೀಯ ಹಣಕಾಸು ಮತ್ತು ಆರ್ಥಿಕ ಸಮಿತಿ ಐಎಂಎಫ್ಸಿಯ ಸಚಿವರ ಮಟ್ಟದ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಿದರು. बैठक में निर्मला सीतारमन ने भारत में तीव्र और मजबूत आर्थिक पुनरुद्धार ಅವರು को लेकर ಭಾರತದಲ್ಲಿ ಕ್ಷಿಪ್ರ ಆರ್ಥಿಕ ಪುನಶ್ಚೇತನಕ್ಕೆ ಆತ್ಮನಿರ್ಭರ್ ಭಾರತ್ ಪ್ಯಾಕೇಜ್ ಅಡಿಯಲ್ಲಿ ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿದರು. ಉತ್ಪಾದನಾ ವಲಯ ಸೇರಿದಂತೆ ಹಲವು ಪ್ರಮುಖ ಮಾನದಂಡಗಳೆಂದು ಗುರುತಿಸಲಾಗುತ್ತಿರುವ ವಲಯಗಳಲ್ಲಿ ಆರ್ಥಿಕ ಪುನಶ್ಚೇತನ ಏರುಮುಖಿಯಾಗಿ ಸಾಗಿದೆ. ಕಳೆದ ತಿಂಗಳು ಉತ್ಪಾದನಾ ವಲಯದಲ್ಲಿ ಸಾಕಷ್ಟು ಪ್ರಗತಿಯಾಗಿದೆ. ಗ್ರಾಹಕ ವೆಚ್ಚವನ್ನು ಹೆಚ್ಚಿಸಲು ಇತ್ತೀಚೆಗೆ $10 ಬಿಲಿಯನ್ ನೆರವಿನ ಕ್ರಮಗಳನ್ನು ಪ್ರಕಟಿಸಲಾಗಿದೆ ಎಂದರು. ಕೋವಿಡ್ ಸಾಲವನ್ನು ಎದುರಿಸಲು ಹಲವು ಕಡಿಮೆ ಆದಾಯದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ತೀವ್ರ ಹೋರಾಟ ನಡೆಸುತ್ತಿವೆ. ಅವು ಬಡತನ ರೇಖೆಯ ಅಂಚಿಗೆ ತಳ್ಳುವ ಸಾಧ್ಯತೆಗಳಿವೆ. ಆದರೆ ಭಾರತ ಸಕಾಲಕ್ಕೆ ಕೈಗೊಂಡ ಪುನರ್ವಸತಿ ಪ್ರಯತ್ನಗಳ ಪರಿಣಾಮ ಆರ್ಥಿಕತೆ ನಿಧಾನಗತಿಯಲ್ಲಿ ಚೇತರಿಕೆಯಾಗುತ್ತಿದೆ ಎಂದು ಹೇಳಿದ್ದಾರೆ. Consumer spending, measures worth $10 billion were announced recently. I would like to conclude by highlighting two institutional issues of the fund. First, the IMF responded to the members' needs for instant relief from COVID-19 impact through its rapid financing toolkit. ಜಾಗತಿಕವಾಗಿ ಜನೌಷಧಿ ತಯಾರಿಕೆ ಮತ್ತು ರಫ್ತು ವಲಯದಲ್ಲಿ ಭಾರತ ಅತಿದೊಡ್ಡ ರಾಷ್ಟ್ರಗಳಲ್ಲಿ ಒಂದಾಗಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ಎಫ್ಐಸಿಸಿಐ ಆಯೋಜಿಸಿದ್ದ ಲೀಡ್ಸ್ 2020 ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೋವಿಡ್-19 ಸಂಕಷ್ಟ ಕಾಲದಲ್ಲಿ ಭಾರತ 120ಕ್ಕೂ ಅಧಿಕ ರಾಷ್ಟ್ರಗಳಿಗೆ HCQ ಮತ್ತು ಅಜಿಥ್ರೋಮೈಸಿನ್ ಔಷಧಗಳನ್ನು ಪೂರೈಕೆ ಮಾಡಿದೆ. ಭಾರತದ ಔಷಧ ವಲಯ 2024ರ ವೇಳೆಗೆ $65 ಶತಕೋಟಿ ಕೈಗಾರಿಕೆಯಾಗಿ ಅಭಿವೃದ್ಧಿ ಹೊಂದಲಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಇತ್ತೀಚೆಗೆ 7 ಮೆಗಾ ಔಷಧ ಪಾರ್ಕ್ಗಳ ಸ್ಥಾಪನೆಗೆ ಕ್ರಮಗಳನ್ನು ಕೈಗೊಂಡಿದೆ. ಔಷಧ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಲು ಮತ್ತು ಭಾರತದಲ್ಲಿ ಉತ್ಪಾದನಾ ನೆಲೆ ಸ್ಥಾಪಿಸಲು ಇದು ಸಕಾಲ. 2025ರ ವೇಳೆಗೆ ರಾಸಾಯನಿಕ ಮತ್ತು ಪೆಟ್ರೋ ರಾಸಾಯನಿಕ ಮಾರುಕಟ್ಟೆ 300 ಶತಕೋಟಿಗೆ ವೃದ್ಧಿಸುವ ನಿರೀಕ್ಷೆಯಿದೆ ಎಂದು ಅವರು ತಿಳಿಸಿದ್ದಾರೆ. ಆರೋಗ್ಯ ಸಂಬಂಧಿಸಿದ ಸಂಭಾವ್ಯ ಅಪಾಯವನ್ನು ವ್ಯಕ್ತಿಗತ ಮಟ್ಟದಲ್ಲಿ ನಿರ್ಧರಿಸಲು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಬಳಸಿಕೊಳ್ಳುವಲ್ಲಿ ಉದ್ಯಮ ಕ್ಷೇತ್ರ, ಶೈಕ್ಷಣಿಕ ವಲಯ ಮತ್ತು ಸರ್ಕಾರ ಪರಸ್ಪರ ಕೈಜೋಡಿಸಬೇಕು ಎಂದು ಮಾಹಿತಿ ತಂತ್ರಜ್ಞಾನ ಸಚಿವರೂ ಆಗಿರುವ ಡಾ ಸಿಎನ್ ಅಶ್ವತ್ಥನಾರಾಯಣ ಹೇಳಿದ್ದಾರೆ. ಅವರು ನಿನ್ನೆ ಕೃತಕ ಬುದ್ಧಿಮತ್ತೆ ಸಪ್ತಾಹದ ಅಂಗವಾಗಿ ಇಂಟೆಲ್ ಸಂಸ್ಥೆ ಆಯೋಜಿಸಿದ್ದ ವರ್ಚುವಲ್ ಕಾರ್ಯಕ್ರಮದಲ್ಲಿ ಆರೋಗ್ಯ ಸೇವೆಯಂತಹ ಕ್ಷೇತ್ರದಲ್ಲಿ ಬುದ್ಧಿಮತ್ತೆಯ ಯಶಸ್ವಿ ಅಳವಡಿಕೆ ಕುರಿತು ಮಾತನಾಡಿದರು. ಕೃತಕ ಬುದ್ಧಿಮತ್ತೆ ಮತ್ತು ತಾಂತ್ರಿಕತೆ ಬೃಹತ್ ದತ್ತಾಂಶ ಬಳಸಿಕೊಳ್ಳಲು ಅಪಾರ ಅವಕಾಶವಿದೆ. ಅದರಲ್ಲೂ ಸ್ಮಾರ್ಟ್ಫೋನ್ ಬಳಕೆ ಹೆಚ್ಚುತ್ತಿರುವ ಭಾರತದಂತಹ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕಡಿಮೆ ದರದಲ್ಲಿ ಉತ್ತಮ ಆರೋಗ್ಯವನ್ನು ಒದಗಿಸಬಹುದು ಎಂದರು. ಹಬ್ಬದ ಆಚರಣೆಗೆ ಹೂವು ಇಲ್ಲದೆ ಇರುವುದನ್ನು ಊಹಿಸಿಕೊಳ್ಳುವುದು ಸಾಧ್ಯವಿಲ್ಲ. ನವರಾತ್ರಿ, ದೀಪಾವಳಿ ಸೇರಿದಂತೆ ಹಲವು ಉತ್ಸವಗಳು ಮುಂದಿನ ಕೆಲವು ದಿನಗಳ ಕಾಲ ಹೂವಿನ ಬೇಡಿಕೆಯನ್ನು ಹೆಚ್ಚಿಸಿವೆ ಎಂದರೆ ತಪ್ಪಾಗಲಾರದು. ಈ ಸಂದರ್ಭದಲ್ಲಿ ಹೂವಿಗೆ ಎಲ್ಲಿಲ್ಲದ ಬೇಡಿಕೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕೃಷಿಕರು ಹಸಿರು ಮನೆಯಲ್ಲಿ ಹೂವು ಬೆಳೆದು ಆರ್ಥಿಕವಾಗಿ ಸಬಲರಾಗುತ್ತಿದ್ದಾರೆ. ಜಿಲ್ಲೆಯ ಹಲವೆಡೆ ಸೇವಂತಿಗೆ, ಚೆಂಡು ಹೂವು ಸೇರಿದಂತೆ ವಿವಿಧ ಜಾತಿಯ ಪುಷ್ಪಗಳು ಕೃಷಿಕರ ಜಮೀನಿನಲ್ಲಿ ನಳನಳಿಸುತ್ತಿವೆ. ಸರಣಿ ಹಬ್ಬದ ಸಂದರ್ಭಗಳನ್ನು ಗಮನದಲ್ಲಿರಿಸಿಕೊಂಡು ಈ ರೈತರು ಹೂವುಗಳನ್ನು ಬೆಳೆಯುತ್ತಿದ್ದಾರೆ. ನಮಗೆ ಒಂದು ತೋಟಗಾರಿಕೆ ಇಲಾಖೆಯಿಂದ ಡಿಡಿ ನ್ಯೂಸ್ನೊಂದಿಗೆ ಕೃಷಿಕ ನಾಗರಾಜ ಹನುಮಂತಪ್ಪ ವಡ್ಡರ್ ತೋಟಗಾರಿಕಾ ಇಲಾಖೆಯ ಸಹಾಯಧನದಿಂದ ಹಸಿರಿರುವ ಮನೆ ನಿರ್ಮಿಸಿಕೊಂಡು ಹೂವು ಕೃಷಿಯಲ್ಲಿ ತೊಡಗಿದ್ದೇನೆ. ಹಬ್ಬದ ಸಂದರ್ಭ ಆಗಿರುವುದರಿಂದ ಪುಷ್ಪಕ್ಕೆ ಹೆಚ್ಚಿನ ಬೇಡಿಕೆ ಬಂದಿದೆ ಎಂದರು. ನಮಗೆ ಸುಮಾರು ಒಂದು 10-12 ಟನ್ ಕ್ಯಾಪ್ಸಿಕಮ್ ಮಾಡಿದ್ವಿ. ಒಳ್ಳೆ ಇನ್ಕಮ್ ಬಂತು ನಮಗೆ. ಇದು ನಮ್ದು ತೋಟದ ಹೆಸರು. ರೈತ ಮಹಿಳೆ ವಿಜಯಲಕ್ಷ್ಮಿ ಕಟ್ಟಿಮನಿ
ಹೂವಿನ ಇಳುವರಿ ಉತ್ತಮವಾಗಿದ್ದು ಧಾರವಾಡ, ಬೆಳಗಾವಿ ಸೇರಿದಂತೆ ವಿವಿಧ ಭಾಗಗಳಿಂದ ಬೇಡಿಕೆ ಬಂದಿದೆ ಎಂದು ತಿಳಿಸಿದರು. ನಾವು ಒಂದು ಪಾಲಿ ಹೌಸನ್ನು ಮಾಡಿದ್ದೀವಿ 20 ಗುಂಟೆಯಲ್ಲಿ. ಈ 20 ಗುಂಟೆ ಪಾಲಿ ಹೌಸಲ್ಲಿ ನಾವು ಇದು 2ನೇ ಬೆಳೆಯನ್ನು ಮಾಡ್ತಾ ಇದ್ದೀವಿ. ಮೊದಲನೇ ಬೆಳೆಯನ್ನು ನಾವು ಸೌತೆಕಾಯಿಯನ್ನು ಹಾಕಿದ್ವಿ. ಕರೋನಾ ಇರೋ ಸಂಬಂಧ ನಮಗೆ ಜಾಸ್ತಿ ಲಾಭ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಅದರಿಂದ ನಾವು ಲಾಭವನ್ನು ಪಡ್ಕೊಂಡಿದ್ದೀವಿ. ನಮ್ಮ ಇಲಾಖೆಯಿಂದ ಸಹಾಯಕ ತೋಟಗಾರಿಕಾ ಅಧಿಕಾರಿ ಕೆಬಿ ಪಠಾಣ, ಇಲಾಖೆ ವತಿಯಿಂದ ಪಾಲಿಹೌಸ್ ನಿರ್ಮಾಣ ಮಾಡಿಕೊಳ್ಳಲು ರೈತರಿಗೆ ಸಹಾಯಧನ ನೀಡಲಾಗುತ್ತಿದೆ. ಹಲವು ರೈತರು ಪುಷ್ಪ ಕೃಷಿಯಿಂದ ಸಬಲೀಕರಣಗೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ದುಡಿಲಕ್ಕೆ ತಯಾರದು ಸಾಕಷ್ಟು ಯೋಜನೆ ಅದಾವು. ಪಾಲಿಹೌಸ್ ಅದ, ಪ್ಯಾಕೋಸ್ ಅದ, ಕೃಷಿ ಭಾಗ್ಯದ, MGNREG ಅದ ಇಲಾಖೆಯಿಂದ. ಇದರ ಲಾಭ ನನ್ನ ರೈತರು ಯಾವತ್ತೂ ತಗೊಂಡು ತಮ್ಮ ಆರ್ಥಿಕ ಸ್ಥಿತಿಯನ್ನು ಮುಂದುವರೆದು ತಾವು ಬಡತನದಿಂದ ಮುಂದೆ ಬರಬೇಕಂತೇಳಿ ನನ್ನ ರೈತರಲ್ಲಿ, ನನ್ನ ಇಲಾಖೆ ಪರವಾಗಿ ಅವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ. ರಾಷ್ಟ್ರೀಯ ಬ್ಯಾಂಬೂ ಮಿಷನ್ ಹಾಗೂ ಚಿಕ್ಕಮಗಳೂರು ಅರಣ್ಯ ಇಲಾಖೆ ವತಿಯಿಂದ ಬಿದಿರು ಕೃಷಿ ಹಾಗೂ ಲಾಭ ವಿಷಯದ ಕುರಿತು ಚಿಕ್ಕಮಗಳೂರಿನಲ್ಲಿ ನಿನ್ನೆ ವಿಶೇಷ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ತರೀಕೆರೆ ಪ್ರಗತಿಪರ ರೈತ ಹಾಗೂ ಬಿದಿರು ಕೃಷಿಕ ಕೆಎಸ್ ಈಶ್ವರಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ, ರೈತರು ಬಿದಿರಿನ ಬೆಳೆಯಿಂದ ಆರ್ಥಿಕವಾಗಿ ಸಬಲೀಕರಣಗೊಳ್ಳುತ್ತಾರೆ, ಮಣ್ಣಿನ ಸವಕಳಿ ತಪ್ಪಿಸಿ ಫಲವತ್ತತೆ ಕಾಪಾಡುವಲ್ಲಿ ಬಿದಿರಿನ ಪಾತ್ರ ಮಹತ್ವದ್ದು ಎಂದರು. ಕಾರ್ಯಗತ ಮಾಡ್ತಾ ಇದ್ದೀವಿ. ಇದು ತುಂಬಾ ವಿಸ್ತಾರವಾದಿದೆ. ಹೊರದೇಶದಿಂದ ಬರ್ತಕ್ಕಂಥ ಒಂದು ಏನು ಬೇಡಿಕೆ ಇದೆ ಬಿದಿರು, ಅದನ್ನು ನಿಲ್ಲಿಸಬೇಕು, ನಮ್ಮ ನಾಡಿನಲ್ಲೇ ಬೆಳೀಬೇಕು, ನಮ್ಮ ದೇಶದಲ್ಲೇ. ಇದರಿಂದ ರೈತನ ಬಾಳು ಬಂಗಾರವಾಗುತ್ತೆ. ನಾವು ಕೃಷಿ ಮತ್ತು ಸಹಕಾರ ಇಲಾಖೆಯಿಂದ ಡಿಡಿ ನ್ಯೂಸ್ನೊಂದಿಗೆ ಚಿಕ್ಕಮಗಳೂರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಜಗನ್ನಾಥ್, ಬಿದಿರು ಕೃಷಿಯಿಂದ ರೈತರು ಮತ್ತು ಪರಿಸರಕ್ಕೆ ಹಲವು ರೀತಿಯ ಅನುಕೂಲಗಳಿವೆ ಎಂದು ಮಾಹಿತಿ ನೀಡಿದರು. ರೈತರಿಗೆ ಪೂರಕವಾಗಿ ಯೋಜನೆಯ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಈ ಸಾಲಿನಲ್ಲಿ ರೈತರಿಗೆ ಸುಮಾರು 18 ರೈತರಿಗೆ ನಾವು ಸಬ್ಸಿಡೈಸ್ ದರದಲ್ಲಿ ಸೀಡ್ಲಿಂಗ್ಸನ್ನು ದೊರಕಿಸಿಕೊಂಡು ಅವರ ಜಮೀನಿನಲ್ಲಿ ಅವರು ಗಿಡ ನೆಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದು ನಮ್ಮ ಬೆಂಗಳೂರು ಪರಿಸರ ಶಿಕ್ಷಣ ಕೇಂದ್ರದ ನಿರ್ದೇಶಕರಾದ ಸಂತೋಷ್ ಸುತಾರ್ ಬಿದಿರಿನ ಮಹತ್ವವನ್ನು ರೈತರಿಗೆ ತಿಳಿಸಿಕೊಡುವ ಜೊತೆಗೆ ಉಚಿತವಾಗಿ ಗಿಡಗಳನ್ನು ನೀಡಲಾಗುತ್ತಿದೆ. ಬಿದಿರು ಕೃಷಿ ಮಾಡುವ ರೈತರಿಗೆ ನಿರ್ವಹಣಾ ವೆಚ್ಚವನ್ನು ನೀಡಲಾಗುತ್ತಿದೆ. ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಅದರ ಜೊತೆಲಿ ಅವರು ಇನ್ನೂ ಈ ಥರದ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚಾಗಿ ಮಾಡ್ತಾರೆ ಅಂತ ಒಂದು ವಿಶ್ವಾಸ ನನಗಿದೆ. ಬಹಳ ವಿಶೇಷವಾಗಿ ಈ ಥರ ಕಾರ್ಯಕ್ರಮಕ್ಕೆ ಸ್ಪಂದನೆ ಕೊಡುವಂಥದ್ದು ರೈತರು ಒಂದು ಒಳ್ಳೆ ಸೂಚನೆ ಅಂತ ನನಗೆ ಅನಿಸುತ್ತೆ. ಇದು ಇನ್ನೂ ಹೆಚ್ಚೆಚ್ಚಾಗಿ ಬೆಳಿಬೇಕು. ಶ್ರೀಗಂಧ ಕೃಷಿಕ ವಿಶುಕುಮಾರ್, ತಾವು ಹಲವು ವರ್ಷಗಳಿಂದ ಶ್ರೀಗಂಧ ಕೃಷಿಯಲ್ಲಿ ತೊಡಗಿದ್ದು ಶ್ರೀಗಂಧ ರಕ್ಷಣೆಗೆ ಬಿದಿರು ಬಳಸುತ್ತಿದ್ದೇನೆ. ಬಿದಿರು ಸಹ ಲಾಭದಾಯಕ ಕೃಷಿಯಾಗಿದೆ ಎಂದು ತಿಳಿಸಿದರು. ಈ ರೀತಿ ಬೆಳೆಯೋದ್ರಿಂದ ಮತ್ತೆ ಶ್ರೀಗಂಧದ ರಕ್ಷಣೆ ಕೂಡ ಆಗುತ್ತೆ. ಸೊ 2 ರಿಂದ 3 ವರ್ಷದಲ್ಲಿ 30 ರಿಂದ 40 ಅಡಿ ಹೈಟ್ ಆಗುತ್ತೆ. ಅದನ್ನು ಯಾರು ಕೂಡ ದಾಟೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯ ಅದರಲ್ಲಿ ನುಸುಳಬೇಕು ಅಂತ ಹೇಳಿದ್ರು ಮಿನಿಮಮ್ ಒಂದು JCB ತೊಗೊಂಡ್ಬಂದ್ರೆ ಒಂದು ಅರ್ಧ ದಿವಸದ ಕೆಲಸ ಮಾಡಬೇಕಾಗುತ್ತೆ. ಸೊ ಆ ರೀತಿಯಾಗಿ ನಮಗೆ ಬಿದಿರು ಶ್ರೀಗಂಧದ ರಕ್ಷಣೆಗಾಗಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ ದೇಶದಲ್ಲಿ 10,28,000ಕ್ಕೂ ಅಧಿಕ ಕೊರೋನಾ ಮಾದರಿಗಳ ಪರೀಕ್ಷೆ ನಡೆಸಲಾಗಿದ್ದು, ಇದರೊಂದಿಗೆ ದೇಶದಲ್ಲಿ ಈವರೆಗೆ ನಡೆಸಲಾದ ಕೊರೋನಾ ಮಾದರಿ ಪರೀಕ್ಷೆಯ ಸಂಖ್ಯೆ 9,22,54,000 ಮೀರಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ತಿಳಿಸಿದೆ. ಕೋವಿಡ್ ಮಹಾಮಾರಿಯನ್ನು ನಿಯಂತ್ರಿಸುವ ಸಲುವಾಗಿ ಭಾರತ ಸರ್ಕಾರ ಮತ್ತು ICMR ಕೊರೋನಾ ಮಾದರಿ ಪರೀಕ್ಷೆ ಮೂಲಸೌಕರ್ಯದಲ್ಲಿ ಗಣನೀಯ ಹೆಚ್ಚಳ ಮಾಡಿದ್ದು, ದೇಶದ ದೈನಿಕ ಪರೀಕ್ಷಾ ಸಾಮರ್ಥ್ಯ 15 ಲಕ್ಷ ತಲುಪಿದೆ. ಕೊರೋನಾ ಮಾದರಿ ಪರೀಕ್ಷೆ ಹೆಚ್ಚಳದಿಂದಾಗಿ ಆರಂಭದಲ್ಲೇ ಸೋಂಕು ಪತ್ತೆ ಮಾಡಿ ಸೋಂಕಿತರನ್ನು ಪ್ರತ್ಯೇಕವಾಗಿಡಲಾಗುತ್ತಿದ್ದು, ರೋಗ ಹೆಚ್ಚು ಹರಡದಂತೆ ತಡೆಯಲು ಇದು ನೆರವಾಗಿದೆ. ಇದರಿಂದ ದೇಶದಲ್ಲಿ ಕೋವಿಡ್ ಸಂಬಂಧಿತ ಮೃತ್ಯು ಪ್ರಮಾಣವು ವಿಶ್ವದಲ್ಲೇ ಅತ್ಯಂತ ಕಡಿಮೆಯಾಗಿದೆ. ಕಳೆದ ಜನವರಿಯಲ್ಲಿ ಕೇವಲ ಒಂದೇ ಒಂದು ಕೊರೋನಾ ವೈರಾಣು ಪರೀಕ್ಷಾ ಪ್ರಯೋಗಾಲಯವಿದ್ದ ಭಾರತದಲ್ಲಿ ಇಂದು 1,112 ಸರ್ಕಾರಿ ಮತ್ತು 833 ಖಾಸಗಿ ಸೇರಿ ಒಟ್ಟು 1,945 ಪ್ರಯೋಗಾಲಯಗಳು ಕಾರ್ಯನಿರ್ವಹಿಸುತ್ತಿದೆ ಎಂದರು. ಇದರಿಂದ ಹಲವು ರಾಜ್ಯಗಳಲ್ಲಿ ಕೊರೋನಾ ಮಾದರಿ ಪರೀಕ್ಷೆ ಹಲವು ಪಟ್ಟು ಹೆಚ್ಚಳವಾಗಿದೆ.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಕ್ಷೇತ್ರದಿಂದ ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಅಮೂಲಾಗ್ರ ಕೊಡುಗೆ, ಆಹಾರ ಕ್ರಾಂತಿಗೆ ರೈತರೇ ಆಧಾರ ಸ್ತಂಭ, ಪ್ರಧಾನಿ ನರೇಂದ್ರ ಮೋದಿ. ಪ್ರವಾಹ ಬಾಧಿತ ಪ್ರದೇಶಗಳ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಸಂವಾದ, ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ರಕ್ಷಣಾ ಕಾರ್ಯ, ಬಿಎಸ್ ಯಡಿಯೂರಪ್ಪ. ಭಾರೀ ಮಳೆಯಿಂದಾಗಿ 173 ತಾಲೂಕುಗಳಲ್ಲಿ ಪ್ರವಾಹ ಪರಿಸ್ಥಿತಿ, ಹಾನಿ ಅಂದಾಜು ಕಾರ್ಯ ಪ್ರಗತಿಯಲ್ಲಿ, ತುರ್ತು ಕ್ರಮ ಕೈಗೊಳ್ಳಲು ಕಾರ್ಯಯೋಜನೆ, ಸಚಿವ ಆರ್ ಅಶೋಕ. ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ನಾಳೆ ವಿದ್ಯುಕ್ತ ಚಾಲನೆ, ಕೊರೋನಾ ಹಿನ್ನೆಲೆಯಲ್ಲಿ ಸಮಿತಿಯ ಸಲಹೆ ಸೂಚನೆ ಕಟ್ಟುನಿಟ್ಟಿನ ಪಾಲನೆ, ಸಚಿವ ಎಸ್ಟಿ ಸೋಮಶೇಖರ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.